ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನೆಲ್ ಸಂಗೀತ ಸಮಾಚಾರ. ಸೊ ನನಗೆ ನನ್ನ ಫ್ರೆಂಡ್ಸ್ ಕೇಳ್ತಾ ಇದ್ರು, ಯಾಕೆ ಗಾರ್ಡನ್ ವಿಡಿಯೋಸ್ ತೋರಿಸ್ತಾ ಇಲ್ಲ, ಗಾರ್ಡನ್ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ಕ್ರಿಸ್ಮಸ್ ಸ್ಟಾರ್ಟ್ ಆಗಿದೆ. ಸೊ ಮನೆಯೆಲ್ಲ ಕ್ಲೀನಿಂಗು, ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು. ಹಾಗೆ ಸ್ವಲ್ಪ ನನಗೆ ಹುಷಾರಿಲ್ಲದೆ ಇರೋ ಕಾರಣದಿಂದಾಗಿ ಸೊ ಗಾರ್ಡನ್ನಲ್ಲಿ ಸ್ವಲ್ಪ ಏನೇನು ಬೀಜಗಳು ಹಾಕ್ತಾ ಇದ್ದೆ, ಏನೇನು ಹಾರ್ವೆಸ್ಟ್ ಮಾಡ್ತಾ ಇದ್ದೆ ಅದೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ, ಸ್ವಲ್ಪ ದಿನಕ್ಕೆ ಮಾತ್ರ. ಸೊ ಅದಾದ್ಮೇಲಿಂದ ಈಗ ಕಂಪೋಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಲ್ಲ, ಕಂಪೋಸ್ಟ್ ಎಲ್ಲ ಹಾಕಿ ಅದು ಚೆನ್ನಾಗಿ ಎಲ್ಲ ಒಂದು ಲೆವೆಲ್ಗೆ ಗೊಬ್ಬರ ರೆಡಿ ಆದಮೇಲೆ ಬೀಜಗಳನ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಒಂದು ಏನಿಲ್ಲ ಅಂದರೂ ಈಗ ಹಬ್ಬ ಬಂದಿರೋ ಕಾರಣ ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅದಂತೂ ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ. ಸೊ ಹೋಗಲಿಕ್ಕೆ ಲಾಸ್ಟ್ ಇಯರ್ ಕ್ರಿಸ್ಮಸ್ ಇಲ್ಲೇ ಮಾಡಿದ್ವಿ ನಾವು, ಈ ಇಯರ್ ಅಲ್ಲಿ ಹೋಗಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಊರಿಗೆ ಹೋಗ್ಬಿಟ್ರೆ ಇಲ್ಲಿ ಏನಾದರೂ ಬೀಜಗಳು ಹಾಕಿ ಏನಾದರೂ ಗಿಡಗಳು ಬಂದರೆ ಅದಕ್ಕೆ ನೀರು ಕೊಡೋದಾಗಿರುತ್ತೆ, ಕೇರ್ ಮಾಡೋದಾಗಿರುತ್ತೆ. ಸೊ ಇಲ್ಲಿ ಬೇರೆ ಮಂಕಿ ಇರ್ತದೆ, ಮಂಕಿಗಳು ಜಾಸ್ತಿ ಇದೆ, ಡಾಗ್ಸ್ ಜಾಸ್ತಿ ಇದೆ. ಸೊ ಅದೆಲ್ಲ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ದಿನದ ಮಟ್ಟಿಗೆ ಇರಲಿ, ನಾವು ಎಲ್ಲ ಹಾಲಿಡೇಸ್ ಎಲ್ಲ ಮುಗಿಸಿ, ಹಬ್ಬ ಎಲ್ಲ ಮುಗಿಸಿ ಸ್ವಲ್ಪ ಫ್ರೀ ಆದಮೇಲೆ, ರಿಲ್ಯಾಕ್ಸ್ ಆದಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸೋದಿದೆ. ಫುಲ್ಲು ನೋಡ್ಬೋದು ನೀವು ಹೆಂಗಾಗ್ಬಿಟ್ಟಿದೆ ಹೇರ್ಸು, ಫುಲ್ ಇಲ್ಲಿ ತನಕ ಬಂದ್ಬಿಟ್ಟಿದೆ. ಅದು ಒಂಥರ ಶೇಪೇ ಇಲ್ದಿರೋ ಥರ ಆಗಿಬಿಟ್ಟಿದೆ, ಸುಮ್ಮನೆ ಲಾಂಗ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸ್ವಲ್ಪ ಹೇರ್ಸ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಬೇಗ ತಲೆ ಕೂದಲು ಆರಲ್ಲ, ನಾನು ಬೇರೆ ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಹಂಗೆ ವೆಟ್ ಎಲ್ಲ ಇರುತ್ತೆ ಹೇರ್ಸು. ಆಮೇಲೆ ಸೊ ಹಾಗಾಗಿ ತಲೆ ಕೂದಲು ಆರಿಲ್ಲ ಅಂದರೆ ನನಗೆ ಸ್ವಲ್ಪ ಹೆಡ್ಡೇಕೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋಲಿ, ಇವತ್ತಿನ ವ್ಲಾಗಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋಲಿ ನೀವು ನೋಡ್ಬೋದು. ಸೊ ಬನ್ನಿ, ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಸ್ಟೀನಾ ಡ್ರೆಸ್ಸಸ್ಸು, ನನ್ನ ಡ್ರೆಸ್ಸಸ್ಸು ತೊಗೋತಾ ಇದ್ದೀನಿ. ಬಿಕಾಸ್ ನಾಳೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಆಗೋಲ್ಲ, ಎದ್ದೇಳೋದು ಲೇಟ್ ಆಗುತ್ತೆ. ಹಾಗಾಗಿ ಸಂಡೇ ಹೋಗ್ತಾ ಇದ್ದೀವಲ್ಲ, ಏನೇನು ಬೇಕು ಎಲ್ಲ ಸ್ವಲ್ಪ ಬೇಗ ಬೇಗ ರೆಡಿ ಮಾಡಿಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕ್ಯಾಪ್ಸ್ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಅಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಬ್ಯುಸಿ ಆಗಿಬಿಡ್ತೀವಿ. ನಮ್ಮಮ್ಮ ಬೇರೆ ಕಾಯ್ತಾ ಇದ್ದಾಳೆ, ಕ್ರಿಬ್ ಎಲ್ಲ ಮಾಡಬೇಕು, ಪೇಂಟಿಂಗ್ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋದ್ಮೇಲೆ ಅದೇ ಕೆಲಸಗಳು, ಸ್ವೀಟ್ಸ್ ಮಾಡೋದಾಗಲಿ, ಈ ಥರ ಡೆಕೋರೇಷನ್ ಮಾಡೋದಾಗಲಿ, ಅದರಲ್ಲೇ ಇದಾಗ್ಬಿಡುತ್ತೆ ನಮಗೆ. ಈ ಥರ ಕ್ಯಾಪ್ಸ್ ತೊಗೋಬೇಕಾಗಲಿ, ಇಲ್ಲ ಸ್ಟೀನಾಗಿ ಏನಾದರೂ ನೆಸೆಸರಿ ಥಿಂಗ್ಸ್ ಬೇಕು ಅಂದರೆ ಮರ್ತೋಗ್ಬಿಡ್ತೀವಿ ಆ ಕೆಲಸ ಬ್ಯುಸಿಯಲ್ಲಿ. ಸೊ ಹಾಗಾಗಿ ಇದು ನಮ್ಮ ಚೋಟು, ನಮ್ಮ ಅಕ್ಕನ ಮಕ್ಕಳು ಇಬ್ಬರಿದ್ದಾರಲ್ಲ, ಚೋಟು ಇದು ಅದ್ವಿಕ್ ಅಂತೇಳಿ, ಇದು ಅವ್ರ ಅಣ್ಣಂಗೆ ಆವಿಷ್ಕಾರ್ಗೆ, ಇದು ನಮ್ಮ ಸ್ಟೀನಾಗೆ. ಸೊ 3 ಕ್ಯಾಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಸಾಂಗ್ ಬರುತ್ತೆ, ಸೊ ಆ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಮಾಡೋಣ ಅಂತ ಇದ್ದೀನಿ. ಮಕ್ಕಳು ಮಾಡ್ತಾರೋ ಏನು ಕಿರಿಕಿರಿ ಮಾಡ್ತಾರೋ ನೋಡಬೇಕು. ಇಲ್ಲಿ ನೋಡ್ಬೋದು ನೀವು ಎಷ್ಟು ದಪ್ಪ ಬಿದ್ದಿದೆ ಅಂತ ಹೇಳಿ ಮೇಲೆ ಮರದ್ದು. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ನಿಮಗೆ, ಫುಲ್ಲು ಡ್ರೈ ಆಗಿಬಿಟ್ಟಿದೆ ಮರ ಅಂತ ಹೇಳ್ಬಿಟ್ಟು. ನೋಡಿ ನನ್ನ ಕೈಗೆ ಸಾಕಾಗ್ತಿಲ್ಲ, ಅಷ್ಟು ದಪ್ಪ ಇದೆ. ನೋಡಿ ಹೆಂಗೆ ಇಟ್ಕೊಂಡಿದ್ದೀನಿ, ಇಷ್ಟು ದಪ್ಪದ ಮೇಲೆಯಿಂದ ಮಂಕಿ ಬಂದಿತ್ತಲ್ಲ, ಇಷ್ಟು ಉದ್ದ ಇದೆ ನೋಡಿ, ಇಷ್ಟು ಉದ್ದ ಇಲ್ಲಿಂದ ಇಲ್ಲಿವರೆಗೂ ಇದೆ. ಈ ಮಂಕಿಗಳು ಸುಮ್ಮನೆ ಎಗರಾಡ್ತಾವಲ್ಲ, ಕೊಂಬೆಯಿಂದ ಕೊಂಬೆ ಬೀಳಿಸಿ ಹೋಗ್ಬಿಟ್ರು. ನಾವು ಹೆಂಗೋ ಒಳಗಡೆ ಟಿಫನ್ ಮಾಡ್ತಾಯಿದ್ವಿ, ಸರಿ ಹೋಯಿತು. ಇಲ್ಲ ಹೊರಗಡೆ ನಾವೇನಾದರೂ ಕಟ್ಟೆ ಮೇಲೆ ಕೂತಿದ್ವಿ ಈ ಥರ ಅಂದರೆ ಭಾಳ ಕಷ್ಟ ಆಗ್ತದೆ. ಈ ಥರ ದಪ್ಪ ಪಾಪು ಬೇರೆ ಆಟ ಆಡ್ತಾ ಇರ್ತಾಳಲ್ಲ, ಸೊ ಅದು ಒಂದು ವರೀಸ್ ನನಗೆ ಹೊರಗಡೆ ಇರಲಿಕ್ಕೆ. ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ, ಹೊರಗಡೆ ಜಾಸ್ತಿ ಇರಲ್ಲ. ಸ್ಟೀನಾಗೋಸ್ಕರ ಆಟ ಆಡಲಿಕ್ಕೆ ಅಂತ ಸ್ವಲ್ಪ ಹೊರಗಡೆ ಬರಲೇಬೇಕಾಗುತ್ತೆ. ಒಳಗಡೆ ಅಂದರೂ ಅವಳಿಗೂ ಒಂಥರ ಅನ್ನಿಸ್ತದೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಗ್ರೌಂಡಿಗೆಲ್ಲ ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವಳಿಗೆ. ಮನೆಯಲ್ಲೇ ಅವಳಿಗೂ ಟೈಮ್ ಪಾಸ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವಳು ಫ್ರೆಂಡ್ಸ್ ಆಗಿದ್ದಾರೆ ಜಾಸ್ತಿ ಜನ. ಸೊ ಹಾಗಾಗಿ ಹೊರಗಡೆ ಹೋಗಿ ಸ್ವಲ್ಪ ಎಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಸೊ ಇಲ್ಲಿ ಬಾಳೆ ಗಿಡ ನೀವು ನೋಡ್ಬೋದು, ಇದು ಒಂದು ಮರಿ ಹಾಕಿದೆ, ಇನ್ನೂ ಒಂದು ಮರಿ ಬಂದಿದೆ, ಸಣ್ಣ ಮರಿ ಬಂದಿದೆ. ಇದು ನಾವು ಕಟ್ ಮಾಡಿದ್ದು, ಲಾಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿದ್ವಲ್ಲ, ಅದು ಕೊಳ್ತೋಗ್ತಾ ಇದೆ. ನಾನು ಕರ್ಕೊಂಡು ಗಾರ್ಡನ್ಗೆ ಬಂದಿದ್ದೀನಿ. ಮನೇಲಿ ಅವಳು ಸುಮ್ಮನೆ ಕಿರಿಕಿರಿ ಮಾಡ್ತಾಳೆ, ಹಾಗಾಗಿ ಸ್ಟೀನಾ ಬಾಯ್ಲಿ
ಬಾ. ಚಿನ್ನನ್ ಕರ್ಕೊಂಡು ಸ್ವಲ್ಪ ಗ್ರೌಂಡಿಗೆ ಬಿಟ್ಟರೆ ಆಡ್ತಾಳೆ. ಜೋಕಾಲಿ ಅದು ಇದೆಲ್ಲ ಆಡ್ತಾಳೆ. ಸ್ವಲ್ಪ ಹೊತ್ತಿಲ್ಲಿ ಆಡಿಸ್ಕೊಂಡು ಡೈಲಿ ಇದೇ ಆಗಿಬಿಟ್ಟಿದೆ. ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀನಿ. ಆವಾಗ ಸ್ವಲ್ಪ ಸಮಾಧಾನವಾಗಿರ್ತಾಳೆ ಮನೇಲಿ ಅಂತ. ಬಾಸನ ನನಗೂ ಚಳಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಳ್ಳೋಣ ಅಂತ. ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಮೈಂಡು. ಅವಾಗವಾಗ ಇಲ್ಲಿ ಬಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋದರೆ ಸ್ಟೀನಾಗೂ ಆಟ ಆಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಸ್ವಲ್ಪ ಹಸ್ಬೆಂಡ್ ಬರೋಷ್ಟರಲ್ಲೇ ಮಧ್ಯಾಹ್ನ ಅಡುಗೆ ಮಾಡಬೇಕು, ರೈಸ್ ಸಾಂಬಾರು ಮಾಡಬೇಕು. ಬಸ್ಸನು ಸಣ್ಣ ಬಾಯಿಲಿ ವಿಕ್ಕಿ ಬಂದಿಲ್ಲ. ವಿಕ್ಕಿ, ಶ್ರೀಶಾ, ಒಂದು 4-5 ಜನ ಇದ್ದಾರೆ ಫ್ರೆಂಡ್ಸ್. ಅವರೆಲ್ಲ ಕರೆದೆ. ಅವ್ನು ವಿಕ್ಕಿ ಬರಲಿಲ್ಲ. ಅವನು ಬಸ್ಸನು ಬರಲಿಲ್ಲ ಅವನು. ಸೊ ಸ್ಟೀನ ನಾನು ಒಬ್ಬಳೇ ಆಡಿಸ್ಕೊಂಡು ಹೋಗ್ತೀನಿ ಈಗ. ಸಾನು ಹಾಯ್ ಮೇಡಮ್. ಬಾಲ್ ಆಡಕ್ಕೆ ಬಂದು ಯಾರ್ದು ಬಾಲ್ ಅದು? ಯಾರ್ದು ಬಾಲ್? ಡೈಲಿ ಇದೇ ಥರ ಇರುತ್ತೆ ಅವಳದು ರುಟೀನ್. ನಾನು ಇದನ್ನು ಹಿಂದಿನ ದಿನ ತೊಗೊಂಡಿರೋವಂಥ ವೀಡಿಯೋ. ಒಂದೊಂದು ಸಲ ಫೋನ್ ತೊಗೊಂಡು ಹೋಗೋಲ್ಲ, ಹಾಗೆ ಹೋಗ್ಬಿಡ್ತೀನಿ. ಏನಕ್ಕೆ ಅಂದರೆ ಫೋನ್ ಇವಳು ಆಟ ಆಡಿಸೋ ಇದರಲ್ಲಿ ಗಡಿಬಿಡಿಯಲ್ಲಿ ನಾನು ಫೋನ್ ಎಲ್ಲಿಡ್ತೀನಿ ಅನ್ನೋದು ಗೊತ್ತಾಗಲ್ಲ. ಒಂದೊಂದು ಸಲ ಮರ್ತು ಬಂದುಬಿಡ್ತೀನಿ. ಒಂದು ಸಲ ಹಂಗೆ ಗ್ರೌಂಡಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಹಾಗಾಗಿ ಅವತ್ತಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹೊರಗಡೆ ಎಲ್ಲಾದರೂ ಹೋದರೆ, ಸ್ಟೀನನ್ನು ಕಟ್ಕೊಂಡು ಹೋದರೆ. ಬಿಕಾಸ್ ಸ್ಟೀನನ್ನು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗೋಗ್ಬಿಟ್ಟಿರ್ತೀನಿ. ಅವಳು ಹತ್ತೋದು ಇಳಿಯೋದು ಎಲ್ಲಿ ಬೇಕಲ್ಲಿ ಓಡಾಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಕಾನ್ಸಂಟ್ರೇಷನ್ ನಾನು ಫೋನ್ ಮೇಲೆ ಕೊಡೋಕ್ಕಾಗಲ್ಲ. ಹಾಗೆ ಫೋನಲ್ಲಿ ವೀಡಿಯೋಸು ತೊಗೊಳಕ್ಕಾಗಲ್ಲ. ಯಾವತ್ತೋ ಒಂದು ಸಲ ಈ ಥರ ಫೋನ್ ತೊಗೊಂಡು ಹೋದಾಗ ವೀಡಿಯೋ ಮಾಡಿರ್ತೀನಲ್ಲ, ಅದನ್ನೇ ನಾನು ಹಾಗಾಗಿ ಇದನ್ನೇ ಹಿಂದಿನ ದಿನ ತೊಗೊಂಡಿದ್ದು ವೀಡಿಯೋನ ನಾನು ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಎವ್ರಿ ಟೈಮ್ ಎವ್ರಿ ಡೇ ನಾನು ಫೋನ್ ತೊಗೊಂಡು ಹೋಗಲ್ಲ. ಈ ಥರ ಹೊರಗಡೆ ಕರ್ಕೊಂಡು ಹೋದಾಗ ಅವಳನ್ನ, ಎಸ್ಪೆಷಲಿ ನಮ್ಮ ಹಸ್ಬೆಂಡ್ ಇದ್ದಾಗ ಏನು ಹ್ಯಾಂಡಲ್ ಮಾಡ್ತೀನಿ ಫೋನ್ನ. ಬಟ್ ಇವಳನ್ನ ಕರ್ಕೊಂಡು ಹೋದಾಗ ಮಾತ್ರ ನಾನು ಇದು ಮಾಡಲ್ಲ, ಪ್ರಿಫರ್ ಮಾಡಲ್ಲ ಫೋನ್ನ. ಬಿಕಾಸ್ ಈ ಜೋಕಾಲಿ ಇದೆಲ್ಲ ಆಡ್ಬೇಕಾದ್ರೆ ತುಂಬ ಡೇಂಜರಸ್. ಅದೆಲ್ಲ ಅವಳು ಕೈ ಬಿಟ್ಬಿಡ್ತಾಳೆ, ಒಂದೊಂದು ಸಲ ಬಿದ್ದುಬಿಡ್ತಾಳೆ. ಇದೆಲ್ಲ ನೋಡ್ಕೊತಾ ಇರಬೇಕು ನಾನು ಮುಂದೆ ನಿಂತ್ಕೊಂಡು. ಸೊ ಈ ಥರ ಎಲ್ಲ ಆಟ ಆಡಿಸ್ಕೊಂಡು ಅವಳು ಸಮಾಧಾನ ಮಾಡಿಕೊಂಡು ಕರ್ಕೊಂಬರ್ತೀನಿ. ಡೈಲಿ ಇದೇ ಥರ ಇರುತ್ತೆ ಅವಳದು. ಸೊ ರ್ಯಾಕ್ಸಿನ ಬಿಟ್ಟು ಮನೆಯಲ್ಲಿ ಬಿಟ್ಟು ಹೋಗ್ತೀನಿ. ಅದು ಬಂದಾದಮೇಲೆ ಸ್ವಲ್ಪ ನಮ್ಮ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸುತ್ತೆ ಅದಕ್ಕೆ. ಸೊ ನೋಡಿ ಇಲ್ಲಿ ಯಾವ ಥರ ಕೂತ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನಿವತ್ತು ಬದನೆಕಾಯಿ ಬಟಾಣಿ ಹಾಕಿಬಿಟ್ಟು ಒಂಥರ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೂ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಹಸ್ಬೆಂಡ್ಗೆ ಬದನೆಕಾಯಿ ಪ್ರಿಫರ್ ಮಾಡಲ್ಲ, ನನಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನನಗೋಸ್ಕರ ಬೇಕಾದಾಗ ಒಂದೊಂದು ಸಲ ತರಿಸ್ಕೊಂಡು ಈ ಥರ ಮಾಡ್ತಾಯಿರ್ತೀನಿ. ಇಲ್ಲ ನನಗೂ ಹಸ್ಬೆಂಡ್ಗೂ ಪಾಪು ಒಂದೊಂದು ಸಲ ಸೇಮ್ ಇರುತ್ತೆ ಅಡುಗೆ. ಒಂದೊಂದು ಸಲ ಪಾಪುಗೆ ಸಪ್ರೇಟ್ ಮಾಡಿರ್ತೀನಿ, ನನಗೂ ಹಸ್ಬೆಂಡ್ ಸೇಮ್ ಇರುತ್ತೆ. ಈ ಥರ ಸಪ್ರೇಟ್ ಕುಕ್ ಮಾಡ್ತಾನೇ ಇರ್ತೀನಿ. ಏನಕ್ಕೆ ಅಂದರೆ ಸ್ವಲ್ಪ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಲೀವ್ಸ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನೋಕ್ಕೆ ಹೇಳಿದ್ದಾರೆ ಡಾಕ್ಟರ್. ಸೊ ಹಾಗಾಗಿ ಅವ್ರಿಗಂತ ಸ್ಪೆಷಲಿ ಮಾಡ್ತಾನೇ ಇರ್ತೀನಿ. ನಮ್ಮ ಮನೇಲಂತೂ ಮಾಡಿದ್ದು ಅಡುಗೆನೇ ಜಾಸ್ತಿ ಇರುತ್ತೆ ನಾರ್ಮಲ್ ಕೆಲಸಗಳಕ್ಕಿಂತ. ಸೊ ಇದನ್ನು ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಮಾಡೋಣ ಅಂತ ಇದ್ದೀನಿ. ಏನಿಲ್ಲ, ಮಸಾಲ ಐಟಮ್ ಏನಂದರೆ ಸ್ವಲ್ಪ ಟೊಮ್ಯಾಟೊ, ಸ್ವಲ್ಪ ನಿಮಗೆ ಬೇಕಾದರೆ ಸ್ಪೈಸಿಯಾಗಿ ಮಾಡ್ಬೋದು, ಇಲ್ಲ ಮಸಾಲ ಇಲ್ಲದೇ ಇರೋ ಥರನೂ ಮಾಡ್ಬೋದು. ಸುಮ್ಮನೆ ಟೊಮ್ಯಾಟೊ ಈರುಳ್ಳಿ ಹಾಕ್ಬಿಟ್ಟು ಅದೇ ಥರ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಬದನೆಕಾಯಿ ಬಟಾಣಿ ತೊಗೊಂಡು ಮಾಡ್ತಾಯಿದ್ದೀನಿ.
ಸೊ ಗಾಯ್ಸ್, ಇದು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ. ಹಾಗೆ ಥಮ್ಸ್ ಅಪ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.